ಹಾಯ್ ಗೈಸ್, ನಾವು ಇವತ್ತು ನೋಡ್ತಿರೋ ಮೂವಿ ನೈಜ ಘಟನೆಯನ್ನ ಆಧಾರವಾಗಿ ಇಟ್ಕೊಂಡು ತೆಗ್ದಿರೋ ಸಿನಿಮಾ. 1960ರ ದಶಕ. ಬಾಡಮ್ ಲೇಕ್ ಅನ್ನುವ ಜಾಗಕ್ಕೆ 4 ಜನ ಟೀನೇಜರ್ಸ್ ಸ್ನಾನ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಆದ್ರೆ ಅವ್ರನ್ನ ಒಬ್ಬ ಸೈಕೋ ಬ್ರೂಟಲ್ ಆಗಿ ಕೊಲೆ ಮಾಡಿರ್ತಾನೆ. ಅವ್ನ್ ಯಾರು ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ. ನೀವು ಬೇಕಾದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡಿ. ಅದ್ರ ಬಗ್ಗೆ ತುಂಬಾ ಥಿಯರೀಸ್ ಇದೆ. ಅದೇ ಥಿಯರಿನ ನೋಡಿದ್ಮೇಲೆ ಇಬ್ರು ಹುಡುಗರು ಏನ್ ಮಾಡ್ತಾರೆ ಅಂದ್ರೆ, ನಿಜವಾಗ್ಲೂ ಆ ದಿನ ಲೇಕ್ ನಲ್ಲಿ ಏನ್ ನಡೀತು ಅದನ್ನ ನಾವು ಕಂಡು ಹಿಡಿಬೇಕಂದ್ರೆ ಅದೇ ತರ ಲೇಕ್ ಹತ್ರ ಹೋಗಿ ಆ ಸೀನ್ ನ ರೀಕ್ರಿಯೇಟ್ ಮಾಡೋಣ. ಆ ಕಿಲ್ಲರ್ ಯಾಕೆ ಈ ಕೊಲೆಗಳನ್ನ ಮಾಡ್ದ, ಅವನ್ ಮೈಂಡ್ ಸೆಟ್ ಹೇಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು ಅದೇ ತರ ಆಕ್ಟಿಂಗ್ ಮಾಡೋಣ ಅಂತ. ಸೊ ಹೀಗೆ 4 ಜನ ವಾಂಟೆಡ್ ಆಗಿ ಆ ಲೇಕ್ ಹತ್ರ ಹೋಗ್ತಾರೆ. ಆಮೇಲೆ ಏನ್ ನಡೀತು ಅನ್ನೋದೇ ಪೂರ್ತಿ ಕತೆ. ಒನ್ಲೈನ್ ಸ್ಟೋರಿನೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಹೀಗ್ ಹೋದ 4 ಜನರಿಗೆ ಏನೆಲ್ಲ ಸಮಸ್ಯೆ ಆಯ್ತು ಅನ್ನೋ ಕಥೆಯನ್ನ ನಮ್ಮಿಂದ ಗೆಸ್ ಮಾಡೋದಕ್ಕೆ ಆಗದೆ ಇರೋ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ಲೇಕ್ ಬಾಡಮ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹೇಳ್ತಾರೆ, 1960ನೇ ವರ್ಷ ಬಾಡಮ್ ಲೇಕ್ ಅನ್ನುವ ಜಾಗದಲ್ಲಿ ಸ್ನಾನ ಮಾಡ್ಕೊಂಡು ಎಂಜಾಯ್ ಮಾಡೋದಕ್ಕೆ ಹೋಗಿದ್ದ 4 ಜನ ಟೀನೇಜರ್ಸ್ ನ ಒಬ್ಬ ಸೈಕೋ ಬ್ರೂಟಲ್ ಆಗಿ ಕೊಲೆ ಮಾಡಿದ್ದಾನೆ. ಇದುವರೆಗೂ ಈ ಘಟನೆ ಬಗ್ಗೆ ತುಂಬಾ ಥಿಯರೀಸ್ ಬಂದಿದೆ. ಅವ್ರನ್ನ ಯಾರು ಕೊಲೆ ಮಾಡಿದ್ದು ಅಂತ ಇಂಟರ್ನೆಟ್ ನಲ್ಲಿ ಬೇಜಾನ್ ಥಿಯರೀಸ್ ಇದೆ. ಆದ್ರೆ ಇದುವರೆಗೂ ನಿಜವಾದ ಕಿಲ್ಲರ್ ಯಾರು ಅಂತ ಗೊತ್ತಾಗಿಲ್ಲ. ಸೊ ಹೀಗೆ ನೈಜ ಘಟನೆಯನ್ನ ಆಧರಿಸಿ ಈ ಚಿತ್ರನ ತೆಗ್ದಿದ್ದೀವಿ ಅಂತ. ಈಗ ಆ ಬಾಡಮ್ ಲೇಕ್ ನ ತೋರಿಸ್ತಾರೆ. 4 ಜನ ಟೀನೇಜರ್ಸ್ ತುಂಬಾ ಖುಷಿಯಾಗಿ ಸ್ನಾನ ಮಾಡ್ತಾ ಇದ್ದಾರೆ. ಅದೇ ಪ್ಲೇಸ್ ನಲ್ಲಿ ಅವ್ರಿಗೆ ಗೊತ್ತಿಲ್ಲದೆ 5ನೇ ವ್ಯಕ್ತಿ ಒಬ್ಬ ಇದ್ದಾನೆ. ಹಲ್ ಕಚ್ಕೊಂಡು ಚಾಕುನ ಶಾರ್ಪ್ ಮಾಡ್ತಾ ಇದ್ದಾನೆ. ಕಟ್ ಮಾಡಿ ಪ್ರೆಸೆಂಟ್ ತೋರಿಸ್ತಾರೆ. ಅಂದ್ರೆ ಈ ಮೂವಿ ಪ್ರಕಾರ 2016 ಕಾರ್ನಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡ್ತಿರೋ ಇಬ್ರು ಹುಡುಗರನ್ನ ತೋರಿಸ್ತಾರೆ. ಇವನ್ ಹೆಸರು ಅಟ್ಟಿ ಅಂಡ್ ಇವನು ಎಲಿಯಾಸ್. ಇವರಿಬ್ರು ಏನ್ ಡಿಸ್ಕಸ್ ಮಾಡ್ತಿದ್ದಾರೆ ಅಂದ್ರೆ, ಮಗ ಅಟ್ಟಿ, ಅವರಿಬ್ರು ಖಂಡಿತ ಬರ್ತಾರೆ ಅಲ್ವಾ, ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಕೊಡಲ್ಲ ತಾನೆ, ನೀನು ಅವ್ರನ್ನ ಕನ್ವಿನ್ಸ್ ಮಾಡ್ದ ಅಂತ ಕೇಳ್ತಾನೆ. ಅದೆಲ್ಲ ಓಕೆ ಕಣೋ, ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನ್ ಹೇಳಿದ್ನ ತಗೊಂಡ್ ಬಂದ ಅಂತ ಅಟ್ಟಿ ಕೇಳ್ತಾನೆ. ಎಲಿಯಾಸ್ ಒಂದು ಪಾರ್ಸಲ್ ಕೊಡ್ತಾನೆ. ಅದ್ರಲ್ಲಿ ಹುಡುಗಿರ್ ಇನ್ನರ್ ವೇರ್ಸ್ ಇದೆ. ಈಗ ಅದ್ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ಒಂದು ಫೋಟೋ ಇಟ್ಕೊಂಡು ಮ್ಯಾಚ್ ಮಾಡಿ ನೋಡ್ತಾನೆ. ಆ ಫೋಟೋನಲ್ಲಿ ಏನಿದೆ ಅಂದ್ರೆ 1960s ನಲ್ಲಿ ಆ ಬಾಡಮ್ ಲೇಕ್ ನಲ್ಲಿ ಕೊಲೆ ಆಗಿದ್ದ ಒಂದು ಹುಡುಗಿಯ ಡೆಡ್ ಬಾಡಿ ಇದೆ. ಆ ಫೋಟೋನಲ್ಲಿ ಆ ಹುಡುಗಿ ಹಾಕಿರೋ 2 ಪೀಸ್ ಆಲ್ಮೋಸ್ಟ್ ಇವನ್ ಕೈಯಲ್ಲಿರೋ ಇನ್ನರ್ ವೇರ್ ತರಾನೇ ಇದೆ. ಇದನ್ನ ಈಡ ಹಾಕೊಂಡು ಅಲ್ಲಿದ್ರೆ ಹೇಗಿರುತ್ತೆ ಅಂತ ಅಟ್ಟಿ ಕೇಳ್ತಾನೆ. ಆಕ್ಚುಲಿ ಇವರಿಬ್ರು ಏನ್ ಪ್ಲಾನ್ ಮಾಡಿದ್ದಾರೆ ಅಂದ್ರೆ, 50 ವರ್ಷದ ಹಿಂದೆ ಆ ಬಾಡಮ್ ಲೇಕ್ ನಲ್ಲಿ ನಡೆದಿರೋ ಕೊಲೆಗಳು, ಅದ್ರ ಹಿಂದೆ ಇರೋ ಮಿಸ್ಟ್ರಿ ಗೊತ್ತಾಗ್ಬೇಕಂದ್ರೆ ಅಲ್ಲಿ ನಡೆದಿರೋ ಘಟನೆಯನ್ನ ಹಾಗೇನೆ ರೀಕ್ರಿಯೇಟ್ ಮಾಡೋದ್ರ ಮೂಲಕ ಆ ಕೊಲೆ ಮಾಡಿದ್ದು ಯಾರು, ಯಾಕೆ ಕೊಲೆ ಮಾಡ್ದ, ಅವನ್ ಮೈಂಡ್ ಸೆಟ್ ಹೇಗಿತ್ತು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರನೇ ಅದೇ ಪ್ಲೇಸ್ಗೆ ಹೋಗೋದಕ್ಕೆ ಇವನು ಪ್ಲಾನ್ ಮಾಡಿದ್ದಾನೆ. ಸೊ ಆ ಘಟನೆಯನ್ನ ರೀಕ್ರಿಯೇಟ್ ಮಾಡೋದಕ್ಕೆ ಇವರಿಬ್ರು ಮಾತ್ರ ಸಾಲಲ್ಲ. ಅದಕ್ಕೆ ಇವ್ರ ಜೊತೆ ಇನ್ನೂ 2 ಹುಡುಗಿರ್ನ ಕರ್ಕೊಂಡು ಹೋಗೋದಕ್ಕೆ ಅಟ್ಟಿ ಅವ್ರನ್ನ ಕನ್ವಿನ್ಸ್ ಮಾಡಿರ್ತಾನೆ. ಅದ್ರಲ್ಲಿ ಒಂದು ಹುಡುಗಿ ಹೆಸರೇ ಈಡಾ, ಇನ್ನೊಬ್ಳು ನೋರಾ. ಅವರಿಬ್ಬರಿಗೆ ಕನ್ವಿನ್ಸ್ ಮಾಡಿ ನೇರವಾಗಿ ಇಲ್ಲಿಗೆ ಬಂದಿದ್ದಾನೆ. ಈಗ ನಮ್ಗೆ ಚಿತ್ರದ ಹೀರೋಯಿನ್ ನ ತೋರಿಸ್ತಾರೆ. ಇವಳೇ ಈಡಾ ಫ್ಯಾಮಿಲಿ ಜೊತೆ ಡಿನ್ನರ್ ಮಾಡ್ತಾ ಇದ್ದಾಳೆ. ಅವ್ರ ತಂದೆ ಹತ್ರ ಹೀಗೆ ಫ್ರೆಂಡ್ಸ್ ಜೊತೆ ಹೋಗ್ಲಾ ಅಂತ ಕೇಳಿದಾಗ ಅವ್ರ ತಂದೆ ಒಪ್ಪೋದಕ್ಕೆ ರೆಡಿ ಇಲ್ಲ. ಆಲ್ರೆಡಿ ನಮ್ ಕುಟುಂಬದ ಮರ್ಯಾದೆ ತೆಗ್ದಿರೋದು ಸಾಲಿಲ್ವಾ ಅಂತ ಬೈತಾ ಇದ್ದಾರೆ. ಇವರು ಹೀಗ್ ಬೈಯೋದಕ್ಕೆ ಕಾರಣ ಏನಂದ್ರೆ, ಕೆಲವು ತಿಂಗಳುಗಳ ಹಿಂದೆ ಇವಳು ನ್ಯೂಡ್ ಪಿಕ್ಸ್ ಇಂಟರ್ನೆಟ್ ನಲ್ಲಿ ಲೀಕ್ ಆಗಿದೆ ಅಂತ ಇವಳು ಸ್ಟಡಿ ಮಾಡ್ತಿದ್ದ ಸ್ಕೂಲ್ ನಲ್ಲಿ ಒಂದು ರೂಮರ್ ಸ್ಪ್ರೆಡ್ ಆಗಿರುತ್ತೆ. ಇದರಿಂದ ಫ್ಯಾಮಿಲಿ ಅವರು ಊರಲ್ಲಿ ತಲೆ ಎತ್ಕೊಂಡು ಓಡಾಡೋದಕ್ಕೆ ಕಷ್ಟ ಆಗಿದೆ. ಸೊ ಅದಕ್ಕೇನೆ ಈಡಾ ಅವ್ರ ತಂದೆ ಸ್ವಲ್ಪ ಹಾರ್ಶ್ ಆಗಿ ನಡ್ಕೋತಾ ಇದ್ದಾರೆ. ಈಡಾ ಅವ್ರ ತಾಯಿ ಹೇಳ್ತಾರೆ, ನೋರಾ ಜೊತೆನೆ ಹೋಗ್ತಿರೋದು ಅಲ್ವಾ, ನೋರಾ ಒಳ್ಳೆ ಹುಡುಗಿನೇ ಬಿಡಿ ಅಂತ. ಏನು ನೋರಾ ಒಳ್ಳೆ ಹುಡುಗಿನ? ಅವಳು ಕೂಡ ಸರಿ ಇಲ್ಲ, ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ ಅಂತ ಬೈತಾ ಇದ್ದಾರೆ. ಇದ್ರಿಂದ ಬೇಜಾರಾಗಿದ್ದ ಈಡಾ, ನಾನು ಡಾಗ್ ಅಲ್ಲ, ನನ್ನ ಡಾಗ್ ತರ ಟ್ರೀಟ್ ಮಾಡಬೇಡಿ ಅಂತ. ಆಗ ಅವ್ರ ತಾಯಿ, ಏನು ಪ್ರಾಬ್ಲಮ್ ಇಲ್ಲ, ನೀನ್ ಹೋಗ್ಬಾ, ನಾನ್ ಇವ್ರಿಗೆ ಸಮಾಧಾನ ಮಾಡ್ತೀನಿ ಅಂತ ಹೇಳ್ತಾರೆ. ಕಟ್ ಮಾಡಿ ಇವ್ರಿಬ್ರು ಹುಡುಗರ್ನ ತೋರಿಸ್ತಾರೆ. ಎಲಿಯಾಸ್ ಹತ್ರನೇ ಕಾರ್ ಇದೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇರುವಾಗ ಅಟ್ಟಿ ಕೈಯಲ್ಲಿ ಹಳೆ ಕೊಡ್ಲಿ ಇರೋದ್ನ ನೋಡಿ ಅವ್ರಿಬ್ಬರನ್ನ ನಿಜವಾಗ್ಲೂ ಕನ್ವಿನ್ಸ್ ಮಾಡ್ದ ಅಂತ ಪದೇ ಪದೇ ಕೇಳ್ತಾ ಇದ್ದಾನೆ. ಯಾಕಂದ್ರೆ ಇವ್ರು ಹೋಗ್ತಿರೋದು ನಾರ್ಮಲ್ ಟ್ರಿಪ್ ಅಲ್ಲ, 50 ವರ್ಷದ ಹಿಂದೆ ನಡೆದಿರೋ ಕೊಲೆ, ಅದ್ರ ಹಿಂದೆ ಇರೋ ಮಿಸ್ಟ್ರಿನ ಕಂಡು ಹಿಡಿಯೋದಕ್ಕೆ. ಇವರು ಕೂಡ ಅದೇ ತರನೇ ಎಂಜಾಯ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಇವರಿಗೂ ಅದೇ ತರನೇ ನಡೆಯುತ್ತಾ ಇಲ್ವಾ ಅಂತ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರನೇ ಹೋಗ್ತಿರೋದ್ರಿಂದ ಎಲಿಯಾಸ್ಗೆ ಡೌಟ್, ಅವರಿಬ್ರು ನಿಜವಾಗ್ಲೂ ನಮ್ ಜೊತೆ ಬರೋದಕ್ಕೆ ಒಪ್ಕೊಂಡಿದ್ದಾರಾ ಅಂತ. ಈ ಕಡೆ ಈಡಾ ನೋರಾ ಜೊತೆ ಮಾತಾಡ್ತಾ ಇದ್ದಾಳೆ.
ಹೇಗೆ ಅಟ್ಟಿ ಅಂಡ್ ಎಲಿಯಾಸ್ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ ಅಲ್ವಾ, ಅದೇ ತರನೇ ಇವರಿಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್. ತಂದೆ ಬೈದಿದ್ರಿಂದ ಈಡಾ ಬೇಜಾರಾಗಿರ್ತಾಳೆ. ಅದ್ರ ಬಗ್ಗೆ ಮಾತಾಡ್ತಾ ಇರುವಾಗ ನೋರಾ ಹೇಳ್ತಾಳೆ, ನೋಡು ನಿನ್ಗೆ ನಡೆದಿರೋದು ನಿಜವಾಗ್ಲೂ ಶಾಕಿಂಗ್ ವಿಷಯನೇ, ಆದ್ರೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಎಷ್ಟು ದಿನ ತಾನೇ ನೋವಲ್ಲಿ ಇರ್ತೀಯ. ಸೊ ನೀನು ಆ ನೋವಿಂದ ಹೊರಗಡೆ ಬರೋದಕ್ಕೋಸ್ಕರನೇ ಈ ಟ್ರಿಪ್ ಅರೇಂಜ್ ಆಗಿದೆ ಅಂತ ಅನ್ಕೋ. ಟ್ರಿಪ್ ಮುಗ್ದು ಬಂದ ಮೇಲೆ ಮತ್ತೆ ನಾವಿಬ್ರು ಎಂದಿನಂತೆ ಆರಾಮಾಗಿರೋಣ ಅಂತ. ಅಷ್ಟರಲ್ಲಿ ಹುಡುಗರು ಗಾಡಿ ತಗೊಂಡು ಬರ್ತಾರೆ. ಈಗ 4 ಜನ ಟ್ರಿಪ್ ಹೋಗ್ತಾರೆ. ಎಲ್ಲ ಟೀನೇಜರ್ಸೇ ಆಗಿರೋದ್ರಿಂದ ಹ್ಯಾಪಿಯಾಗಿನೇ ಎಂಜಾಯ್ ಮಾಡ್ತಾ ಇದ್ದಾರೆ. ಸ್ಕೂಲ್ ಡೇಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈಗ ನೋರಾ ಕೇಳ್ತಾಳೆ ಬಾಕಿಯವರು ಯಾವಾಗ ಬರ್ತಾರೆ ಅಂತ. ವಿಷಯ ಏನಂದ್ರೆ ಅಟ್ಟಿ ಈ ಹುಡುಗಿರಿಗೆ ಸತ್ಯ ಹೇಳಿ ಕರ್ಕೊಂಡ್ ಬಂದಿಲ್ಲ, ಒಂದು ಸಾಧಾರಣ ಟ್ರಿಪ್ ಅಂತ ಹೇಳಿರ್ತಾನೆ. ಈ ವಿಷಯ ಎಲಿಯಾಸ್ಗೆ ಗೊತ್ತಾಗಿದ್ರಿಂದ ಅವನ್ ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಒಂದು ಜಾಗದಲ್ಲಿ ಹುಡುಗಿಯರು ಗಾಡಿ ನಿಲ್ಸಿ ಯೂರಿನ್ ಪಾಸ್ ಮಾಡ್ಬೇಕು ಅಂತ ಹೇಳಿದ್ರಿಂದ ಒಂದು ಕಡೆ ಗಾಡಿ ನಿಲ್ಲಿಸ್ತಾರೆ. ಈ ಗ್ಯಾಪ್ ನಲ್ಲಿ ಅಟ್ಟಿಗೆ ಸರಿಯಾಗಿ ಬೈತಾನೆ, ಯಾಕೆ ಅವರಿಗೆ ಸತ್ಯ ಹೇಳಿಲ್ಲ ಅಂತ. ಅದಕ್ಕೆ ಅವನು ನಿಜ ಹೇಳಿದ್ರೆ ಅವರು ಖಂಡಿತ ಬರ್ತಾ ಇರ್ಲಿಲ್ಲ, ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ನಾನ್ ನೋಡ್ಕೋತೀನಿ ಅಂತ. ತುಂಬಾ ಹೊತ್ತು ಟ್ರಾವೆಲ್ ಮಾಡಿದ್ಮೇಲೆ ಒಂದು ಫಾರೆಸ್ಟ್ ಏರಿಯಾಗೆ ಬರ್ತಾರೆ. ಅಟ್ಟಿ ಹತ್ರ ಒಂದು ಮ್ಯಾಪ್ ಇದೆ, ಈ ಕಡೆನೆ ಆ ಲೇಕ್ ಇರೋದು ಅಂತ ಹೇಳ್ತಾನೆ. ಯಾರು ಕೂಡ ಆ ಲೇಕ್ ಹತ್ರ ಹೋಗ್ಬಾರ್ದು ಅಂತ ಆಲ್ರೆಡಿ ಚೈನ್ ಎಲ್ಲ ಹಾಕಿರ್ತಾರೆ. ಆಕ್ಚುಲಿ ಈ ಚೈನ್ ಕಟ್ ಮಾಡೋದಕ್ಕೋಸ್ಕರನೇ ಅಟ್ಟಿ ಆ ಕೊಡ್ಲಿ ತಂದಿರ್ತಾನೆ. ಸೊ ಆ ಕೊಡ್ಲಿಯಿಂದ ಚೈನ್ ಕಟ್ ಮಾಡಿ ಒಳಗಡೆ ಹೋಗ್ತಾರೆ. ಸ್ವಲ್ಪ ದೂರ ಬಂದ ಮೇಲೆ ಮುಂದೆ ಹೋಗೋದಕ್ಕೆ ರೋಡ್ ಇಲ್ಲ. ಕಾರ್ನ ಅಲ್ಲೇ ನಿಲ್ಸಿ ಲಗೇಜ್ ತಗೊಂಡು ಲೇಕ್ ಹತ್ರ ಬರ್ತಾರೆ. 50 ವರ್ಷದ ಹಿಂದೆ 4 ಟೀನೇಜರ್ಸ್ ಕೊಲೆ ಆಗಿದ್ದ ಅದೇ ಪ್ಲೇಸ್ಗೆನೆ ಬಂದಿದ್ದಾರೆ. ಆಕ್ಚುಲಿ ಈ ಸ್ಪಾಟ್ ನಲ್ಲಿ ಒಂದು ಕ್ಯಾಬಿನ್ ಇದೆ ಅಂತ ಸುಳ್ಳು ಹೇಳಿ ಇವ್ರನ್ನ ಕರ್ಕೊಂಡ್ ಬಂದಿರ್ತಾನೆ. ಅದಕ್ಕೆ ಬಂದ ತಕ್ಷಣ ಕೇಳ್ತಾರೆ ಕ್ಯಾಬಿನ್ ಎಲ್ಲಿದೆ ಅಂತ. ಆಗ ಅಟ್ಟಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಇರಿ, ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಹಾಗಾದ್ರೆ ಸುಳ್ಳು ಹೇಳಿ ಕರ್ಕೊಂಡ್ ಬಂದಿಯಾ ಅಂತ ನೋರಾ ಕೇಳ್ತಾಳೆ. ಸ್ವಲ್ಪ ಕಾಮ್ ಆಗಿರಿ ಅಂತ ಎಲ್ಲ ವಿಷಯ ಹೇಳ್ತಾನೆ. ಕಟ್ ಮಾಡಿದ್ರೆ ರಾತ್ರಿ ಆಗಿದೆ. ಏನಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅನ್ನೋ ವಿಷಯನ ಅಟ್ಟಿ ಎಲ್ರಿಗೂ ಹೇಳಿರ್ತಾನೆ. ಆ ಫೋಟೋಸ್ನ ಈ ಹುಡುಗಿರಿಗೆ ತೋರಿಸ್ತಾನೆ. ಇದ್ರ ಬಗ್ಗೆ ಎಲ್ಲ ಇಂಟರ್ನೆಟ್ ನಲ್ಲಿ ನೋಡಿದ್ದೀನಿ, ಯಾಕೆ ಈ ವಿಷಯದಲ್ಲಿ ಇಷ್ಟೊಂದು ಕ್ಯೂರಿಯಾಸಿಟಿ ನಿನ್ಗೆ ಅಂತ ಅಟ್ಟಿನ ಕೇಳ್ತಾರೆ. ಇಲ್ಲೊಬ್ಬ ಬ್ರೂಟಲ್ ಆಗಿ 4 ಜನರನ್ನ ಕೊಲೆ ಮಾಡಿದ್ದಾನೆ, ಆದ್ರೆ ಇನ್ನೂ ಪೊಲೀಸರ ಕೈಗೆ ಸಿಕ್ಕಾಕೊಂಡಿಲ್ಲ. ಇಷ್ಟೆಲ್ಲ ಫಾರೆನ್ಸಿಕ್ ಸೈನ್ಸ್ ಬೆಳೆದಿದ್ರೂನು ಅವನು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾನೆ ಅಂದ್ರೆ ಇಷ್ಟು ಸಾಕು ಅಲ್ವಾ ಈ ವಿಷಯದಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿ ಆಗೋದಕ್ಕೆ. ಸೊ ಅದಕ್ಕೇನೆ ಈ ಪ್ಲಾನ್ ಮಾಡಿದೆ ಅಂತ. ಅಷ್ಟೇ ಅಲ್ಲದೆ 1960 ಈ ಲೇಕ್ ನಲ್ಲಿ ನಡೆದಿರೋ ಘಟನೆಯಲ್ಲಿ ಕೊಲೆ ಆಗಿದ್ದ ಆ 4 ಜನ ಟೀನೇಜರ್ಸ್ ಗಳ ಹೈಟ್ ವೇಟ್ ನಮ್ಗಳ ಹೈಟ್ ವೇಟ್ ಗೆ ಮ್ಯಾಚ್ ಆಗೋ ತರನೇ ಇದೆ ಅಂತ. ಅಂದ್ರೆ ಅಟ್ಟಿ ಪಕ್ಕ ಮೆಜರ್ಮೆಂಟ್ ಜೊತೆನೆ ಬಂದಿದ್ದಾನೆ. ಆ ಇನ್ನರ್ ವೇರ್ಸ್ ಗಳನ್ನ ಈಡಾಗಿ ತೋರಿಸಿ ನೀವಿಬ್ರು ಇಲ್ದೆ ನಮ್ಮಿಂದ ಈ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಾಗಲ್ಲ ಅಂತ. ಸೊ ಈಗ ಎಲ್ಲರೂ ಹ್ಯಾಪಿಯಾಗಿನೇ ಇದ್ದಾರೆ. ಆ ಇಬ್ರು ಹುಡುಗಿರಿಗೆ ಅಟ್ಟಿ ಹೇಳಿದ ಕತೆ ಕೇಳಿ ಏನು ಭಯ ಆಗಿಲ್ಲ ಅನ್ಸುತ್ತೆ. ನೋರಾ ಹಾಗೂ ಎಲಿಯಾಸ್ ಲೇಕ್ ನಲ್ಲಿ ಸ್ನಾನ ಮಾಡ್ತಾರೆ. ಡಿನ್ನರ್ ಆದ್ಮೇಲೆ ಕ್ಯಾಂಪ್ ಫೈರ್ ನಲ್ಲಿ ಕೂತ್ಕೊಂಡು ಮತ್ತೆ ಆ ಮರ್ಡರ್ಸ್ ಬಗ್ಗೆನೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆಗ ನೋರಾ ಅಟ್ಟಿನ ನೋಡಿ ಕೇಳ್ತಾಳೆ, ನಿನ್ಗೆ ಯಾವ ವಿಷಯ ಇನ್ಸ್ಪೈರ್ ಮಾಡಿ ನಮ್ನ ಇಲ್ಲಿ ಕರ್ಕೊಂಡ್ ಬರೋ ಹಾಗೆ ಮಾಡ್ತು? ಇಂಟರ್ನೆಟ್ ನಲ್ಲಿ ಈ ಪ್ಲೇಸ್ ಅಲ್ಲಿ ನಡೆದಿರೋ ಘಟನೆ ಬಗ್ಗೆ ತುಂಬಾ ಥಿಯರೀಸ್ ಇದೆ. ಇಲ್ಲಿ ನಿಜವಾಗ್ಲೂ ಏನ್ ನಡೆದಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರನೇ ಹೀಗ್ ಮಾಡ್ದ ಅಂತ. ಈಗ್ಲೇ ಅಟ್ಟಿ ಇನ್ನಷ್ಟು ವಿಷಯಗಳನ್ನ ಹೇಳೋದಕ್ ಶುರು ಮಾಡ್ತಾನೆ. ಆ ಕಿಲ್ಲರ್ ಖಂಡಿತ ಔಟ್ಸೈಡ್ ಇಂದಾನೆ ಬಂದಿರಬಹುದು. ಒಬ್ಬ 4 ಜನರನ್ನ ಕೊಲ್ಲೋದು ಅಂದ್ರೆ ಸಾಧಾರಣ ವಿಷಯ ಅಲ್ಲ. ಸೊ ಅದಕ್ಕೆ ಸ್ಕಿಲ್ ಬೇಕು. ಆ 4 ಜನರನ್ನ ಅವನು ದಿನ ಪೂರ್ತಿ ಫಾಲೋ ಮಾಡಿದ್ದಾನೆ ಅನ್ಸುತ್ತೆ. ಅವನು ಫಾಲೋ ಮಾಡ್ಕೊಂಡ್ ಬಂದಿರೋ ವಿಷಯನೇ ಗೊತ್ತಿಲ್ಲದೆ ಆ 4 ಜನ ಲೇಕ್ ಅಲ್ಲಿ ಎಂಜಾಯ್ ಮಾಡಿದ್ದಾರೆ. ಇದನ್ನೆಲ್ಲ ಕಿಲ್ಲರ್ ಹೈಡ್ ಆಗಿ ಇವ್ರ ಆಕ್ಟಿವಿಟೀಸ್ ಗಳನ್ನ ನೋಡಿರ್ಬೋದು. ಅವರು ನಿದ್ದೆ ಮಾಡಿದ್ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅನ್ಸುತ್ತೆ. ಅವನು ಈಗ್ಲೂ ಜೀವಂತವಾಗಿದ್ದಾನ ಅಂತ ನೋಡೋದಾದ್ರೆ ಖಂಡಿತ ಇದ್ದಾನೆ ಅನ್ಸುತ್ತೆ. ಯಾಕಂದ್ರೆ 1960s ನಲ್ಲಿ ಅವನು ಯಂಗ್ ಏಜ್ ಅಲ್ಲಿ ಇರುವಾಗ ಆ ಕೊಲೆ ಮಾಡಿದ್ರೆ ಅವನು ಖಂಡಿತ ಈಗ್ಲೂ ಈ ಕಾಡೊಳಗಡೆನೆ ಇರ್ಬೋದು. ಅಷ್ಟೇ ಯಾಕೆ ಈಗ್ಲೂ ನಮ್ನ ನೋಡ್ತಾ ಇರ್ಬೋದು ಅಂತ. ಇದನ್ ಕೇಳಿ ಹುಡುಗಿರ್ಗೆ ಸ್ವಲ್ಪ ಭಯ ಆಗುತ್ತೆ. ನೋರಾ ಹಾಗೂ ಎಲಿಯಾಸ್ ನಮ್ಗೆ ನಿದ್ದೆ ಬರ್ತಿದೆ ಅಂತ ಹೇಳಿ ಟೆಂಟ್ ಒಳಗಡೆ ಹೋಗ್ತಾರೆ. ಆಮೇಲೆ ಇವರಿಬ್ರು ಮಾತ್ರ ಮಾತಾಡ್ತಾ ಇದ್ದಾರೆ. ಹೀಗೆ ಮಾತಾಡ್ತಾ ಅಟ್ಟಿ ಸ್ಕೂಲ್ ನಲ್ಲಿ ಸ್ಪ್ರೆಡ್ ಆಗಿದ್ದ ಇವಳು ನ್ಯೂಡ್ ಪಿಕ್ಸ್ ರೂಮರ್ಸ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಪರವಾಗಿಲ್ಲ ಬಿಡು, ಆ ತರದೊಂದು ಇನ್ಸಿಡೆಂಟ್ ಆದ್ಮೇಲೆ ಈಗ ರಿಕವರ್ ಆಗಿ ಆರಾಮಾಗಿದ್ದೀಯಾ ಅಲ್ವಾ, ಅದೇ ಬೇಕಾಗಿರೋದು ಅಂತ. ಇದನ್ ಕೇಳಿ ಈಡಾ, ಇದೆಲ್ಲ ನಿಮ್ಗೆ ಈಸಿ ಅನ್ನಿಸ್ತಾ ಇದೆಯಾ? ಆದ್ರೆ ಆ ಘಟನೆ ಆದ್ಮೇಲೆ ನಾನು ಮೆಂಟಲಿ ಎಷ್ಟು ಡಿಸ್ಟರ್ಬ್ ಆಗಿದ್ದೆ ಗೊತ್ತಾ? ಎಲ್ಲೂ ಹೊರಗಡೆ ಓಡಾಡೋದಕ್ಕಾಗ್ದೆ, ಮನೆ ಒಳಗಡೆನು ಇರೋದಕ್ಕಾಗ್ದೆ ತುಂಬಾ ಕಷ್ಟ ಪಡ್ತಿದ್ದೆ. ಎಲ್ರು ನನ್ನ ಹೇಗ್ ಟ್ರೀಟ್ ಮಾಡ್ತಿದ್ರು ಗೊತ್ತಾ? ಸರಿ ಅದು ಬಿಡು, ನಾವು ಕೂಡ ಹೋಗಿ ನಿದ್ದೆ ಮಾಡೋಣ ಅಂತ ಹೇಳಿ ಎದ್ ನಿಂತ್ಕೋತಾಳೆ. ಹೇ ಹಟ್ಟಿ, ಈ ಕಾಡಲ್ಲಿ ನಾವು ಮಾತ್ರ ಇದ್ದೀವಿ ಅಂತ ಹೇಳ್ದೆ ಅಲ್ವಾ? ಹೌದು,
ಮತ್ತೆ ಆಪೋಸಿಟ್ ನಲ್ಲಿ ಏನೋ ಬೆಳಕು ಕಾಣಿಸ್ತಾ ಇದೆ, ಅಲ್ಲಿ ಯಾರೋ ಇದ್ದಾರೆ ಅನ್ಸುತ್ತೆ ಅಂತ. ಅದೆಲ್ಲ ಯಾರು ಇಲ್ಲ. ಇಡೀ ಫಾರೆಸ್ಟ್ ನಲ್ಲಿ ಪ್ರಾಣಿಗಳು ಬಿಟ್ರೆ ಮನುಷ್ಯರು ಅಂತ ಇರೋದು ನಾವು ಮಾತ್ರ. ಬಾ ಹೋಗ್ ನಿದ್ದೆ ಮಾಡೋಣ ಅಂತ. ಸರಿ ನೀನ್ ಹೋಗು, ನಾನ್ ಸ್ವಲ್ಪ ವಾಶ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಟ್ಟಿನ ಟೆಂಟ್ ಒಳಗಡೆ ಕಳ್ಸಿ ಈಡಾ ಮಾತ್ರ ಸ್ನಾನ ಮಾಡೋದಕ್ಕೆ ಅಂತ ಲೇಕ್ ಹತ್ರ ಬರ್ತಾಳೆ. ಹೇಗೂ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ, ನಾನ್ ಮಾತ್ರ ಇರೋದಲ್ವಾ ಅಂತ ಟಾಪ್ಲೆಸ್ ಆಗಿ ಬಾಡಿ ವಾಶ್ ಮಾಡ್ತಾ ಇರುವಾಗ ಯಾರೋ ಹಿಂದೆ ಬಂದು ನಿಂತ್ಕೊಂಡಿದ್ದಾರೆ. ಇವಳಿಗೆ ತುಂಬಾ ಭಯ ಆಗುತ್ತೆ. ಯಾರು ಅಂತ ನೋಡಿದ್ರೆ ಅದು ಎಲಿಯಾಸ್. ಹಲ್ಲುಜ್ಕೊಂಡು ಮೌತ್ ವಾಶ್ ಮಾಡೋದಕ್ ಬಂದಿದ್ದಾನೆ ಅನ್ಸುತ್ತೆ. ಇವನಿಗ್ ಸರಿಯಾಗಿ ಬೈದು ಅಲ್ಲಿಂದ ಹೋಗ್ತಾಳೆ. ತಾಯಿ, ಮೌತ್ ವಾಶ್ ಮಾಡೋದಕ್ ಬಂದೆ ಅಷ್ಟೇ, ನಿನ್ನ ನೋಡೋದಕ್ಕಲ್ಲ ಅಂತ. ಸೊ ಈಗ 4 ಜನ ಟೆಂಟ್ ಅಲ್ಲಿ ನಿದ್ದೆ ಮಾಡ್ತಾರೆ. ಆಗ ಹೊರಗಡೆಯಿಂದ ಏನೋ ಶಬ್ದ, ಯಾರೋ ಓಡಾಡ್ತಿರೋ ತರ ಕೇಳಿಸಿದ್ರಿಂದ ಈಡಾಗಿ ಎಚ್ಚರಿಕೆಯಾಗಿ ನೋರಾನ ಎಬ್ಬಿಸ್ತಾಳೆ. ನೋರಾ ಎಲಿಯಾಸ್ನ ಎಬ್ಸಿ ಹೊರಗಡೆ ಶಬ್ದ ಕೇಳ್ತಿದೆ, ಹೋಗ್ ನೋಡು ಅಂತ. ಫಸ್ಟ್ ಎಲಿಯಾಸ್ ಮಾತ್ರ ಹೊರಗಡೆ ಹೋಗ್ತಾನೆ. ಬಟ್ ಈ 3 ಜನಕ್ಕೆ ತುಂಬಾ ಭಯ ಆಗ್ತಿದೆ. ಯಾಕಂದ್ರೆ ಇವರು ಕೇಳಿದ್ದ ಆ ಸೈಕೋನ ಕತೆ ಇದೆಲ್ಲ ಇವ್ರ ಮೈಂಡ್ ಅಲ್ಲಿ ಓಡಾಡ್ತಾ ಇದೆ. ಮೇ ಬಿ ಅದೇ ಸೈಕೋನೆ ಮತ್ತೆ ಬಂದ್ಬಿಟ್ನಾ ಅಂತ. ಆಗ ದಿಢೀರಂತ ಓಡ್ ಬಂದ ಎಲಿಯಾಸ್ ಎಲ್ರನ್ನೂ ಎದುರಿಸ್ಬಿಡ್ತಾನೆ. ನಾನೇ ಕಂಡ್ರೋ, ಹೊರಗಡೆ ಯಾರು ಇಲ್ಲ, ಸುಮ್ನೆ ಟೆನ್ಷನ್ ಮಾಡ್ಕೋಬೇಡಿ ಅಂತ. ಆಗ ನೋರಾ, ನನಗೆ ಹೊಟ್ಟೆ ನೋವು ಆಗ್ತಿದೆ, ಟಾಯ್ಲೆಟ್ಗೆ ಹೋಗ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಹಿಂದೆನೆ ಎಲಿಯಾಸ್ ಕೂಡ ಹೋಗ್ತಾನೆ. ಒಬ್ಳೆ ಹೋಗ್ಬೇಡ, ನಾನ್ ಕೂಡ ಬರ್ತೀನಿ ಅಂತ. ಇಲ್ಲಿ ಅಟ್ಟಿ ಹಾಗೂ ಇಡಾ ಮಾತ್ರ ಟೆಂಟ್ ಒಳಗಡೆ ಇದ್ದಾರೆ. ಈಗ ಮತ್ತೆ ಅಟ್ಟಿ ಇವಳು ನ್ಯೂಡ್ ಪಿಕ್ಸ್ ಬಗ್ಗೆ ಅಂದ್ರೆ ಆ ರೂಮರ್ಸ್ ಬಗ್ಗೆ ನಿನ್ ಜೊತೆ ಕೆಲವು ವಿಷಯಗಳನ್ನ ಮಾತಾಡ್ಬೇಕು ಅಂತ. ಆಗ ಈಡಾ ಕೇಳ್ತಾಳೆ, ಹಾಗಾದ್ರೆ ಆ ಫೋಟೋಸ್ ಯಾರು ತೆಗ್ದಿದ್ದು ನಿನಗ್ ಗೊತ್ತಾ ಅಂತ. ಇವನೇನೋ ಹೇಳೋದಕ್ಕೆ ಅಂತ ಟ್ರೈ ಮಾಡ್ತಾನೆ. ಅಷ್ಟ್ರಲ್ಲಿ ಟೆಂಟ್ ಮೇಲೆ ಏನೋ ಬೀಳುತ್ತೆ. ಇದು ಖಂಡಿತ ಎಲಿಯಾಸ್ದೆ ಕೆಲ್ಸ ಅಂತ ಅಟ್ಟಿ ಹೊರಗಡೆ ಬಂದು, ನನಗ್ ಗೊತ್ತು ಕಣೋ, ಇದು ನಿಂದೆ ಕೆಲ್ಸ, ಮರ್ಯಾದೆಯಾಗಿ ಬಾ ಅಂತ. ಸೊ ಈಗ ಟೆಂಟ್ ಬಿದ್ದೋಗಿದ್ರಿಂದ ಆ ಟೆಂಟ್ ಒಳಗಡೆ ತಲೆ ಮಾತ್ರ ಹಾಕಿ ಈಡಾ, ಇದೆಲ್ಲ ಅವ್ರಿಬ್ರದೇ ಕೆಲ್ಸ, ನಮ್ಮಿಬ್ಬರನ್ನ ಹೆದರ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಅವ್ರನ್ನ ಹೆದರ್ಸ್ಬೇಕು. ಈ ಗ್ಯಾಪ್ ನಲ್ಲಿ ಯಾರೋ ಅಲ್ಲಿಗೆ ಬರ್ತಾರೆ. ಎಸ್, ಈ ಕಾಡಿನೊಳಗಡೆ 5ನೇ ವ್ಯಕ್ತಿ ಒಬ್ಬ ಇದ್ದಾನೆ ಅನ್ಸುತ್ತೆ. ಅವನು ಚಾಕು ತಗೊಂಡು ಅಟ್ಟಿ ಬೆನ್ನಿಗೆ ಚುಚ್ಚಿದ್ರಿಂದ ಅಟ್ಟಿ ಕಿರ್ಚಾಡ್ತಾ ಇದ್ದಾನೆ. ಇದನ್ನ ನೋಡಿ ಟೆಂಟ್ ಒಳಗಡೆ ಇದ್ದ ಈಡಾ ಕಿರ್ಚ್ತಾ ಇದ್ದಾಳೆ. ಈ ಶಬ್ದ ದೂರದಲ್ಲಿದ್ದ ನೋರಾ ಹಾಗೂ ಎಲಿಯಾಸ್ಗೆ ಕೇಳಿಸುತ್ತೆ. ಇಬ್ರು ಓಡ್ ಬಂದ್ ನೋಡಿದ್ರೆ ಅಟ್ಟಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ. ಇವರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನಾಯ್ತು ಅಂತ ಕೇಳ್ತಾರೆ. ಅಟ್ಟಿ ಹೇಳ್ತಾನೆ, ಆ ಕಿಲ್ಲರ್ ಬಂದ್ಬಿಟ್ಟ ಅಂತ. ಈಗ ಇವನ್ನ ಹೇಗ್ ಸೇವ್ ಮಾಡೋದು, ಸ್ಟ್ರೆಚರ್ ಇಲ್ದೆ ಹೇಗ್ ಎತ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಟ್ಟಿ ಎಲ್ರಿಗೂ ಹೇಳ್ತಾನೆ, ನಾನು ಖಂಡಿತ ಬದುಕಲ್ಲ, ಬಟ್ ನೀವು ಜೀವ ಉಳಿಸ್ಕೋಬೇಕು. ಖಂಡಿತ ಅವನು ಇಲ್ಲೇ ಎಲ್ಲೋ ಓಡಾಡ್ತಾ ಇದ್ದಾನೆ, ಫಸ್ಟ್ ಇಲ್ಲಿಂದ ಹೋಗಿ ಅಂತ ಹೇಳಿ ಅನ್ಕಾನ್ಶಿಯಸ್ ಆಗ್ತಾನೆ. ಸೊ ಈಗ ಎಲಿಯಾಸ್ ಇಬ್ರು ಹುಡುಗಿಯರ್ನ ಸೇವ್ ಮಾಡ್ಬೇಕು. ಅದಕ್ಕೆ ಅಟ್ಟಿ ತಂದಿದ್ದ ಕೊಡ್ಲಿನ ತಗೊಂಡು ಬನ್ನಿ ಫಸ್ಟ್ ನಾವು ಆ ಕಾರ್ ಹತ್ರ ಹೋಗೋಣ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಕಾಡಲ್ಲಿ ಓಡ್ತಾ ಇದ್ದಾರೆ. ರಾತ್ರಿ ಆಗಿರೋದ್ರಿಂದ ಸರಿಯಾಗಿ ಕಣ್ ಕಾಣ್ತಾ ಇಲ್ಲ. ಹೀಗೆ ಓಡ್ತಾ ಇರುವಾಗ ನೋರಾ ಕಾಲ್ ಜಾರಿ ಬಿದ್ದಿದ್ರಿಂದ ಕಾಲಿಗೆ ತುಂಬಾ ಗಾಯ ಆಗಿದೆ. ಫ್ರೆಂಡ್ಸ್ ಹೇಗೋ ಅವಳನ್ನ ಹಿಡ್ಕೊಂಡು ನಿಧಾನಕ್ಕೆ ನಡ್ಸ್ಕೊಂಡು ಹೋಗ್ತಾರೆ. ಒಂದು ಹಂತದಲ್ಲಿ ಅವಳಿಂದ ನಡೆಯೋದಕ್ಕೆ ಆಗ್ತಾನೆ ಇಲ್ಲ. ನೋರಾ ಹೇಳ್ತಾಳೆ, ನನ್ನಿಂದ ನಡೆಯೋಕ್ಕಾಗಲ್ಲ, ಸೊ ನನ್ನ ಇಲ್ಲೇ ಬಿಟ್ಟು ನೀವಿಬ್ರು ಇಲ್ಲಿಂದ ಹೋಗಿ ಯಾರನ್ನಾದ್ರೂ ಹೆಲ್ಪ್ಗೆ ಕರ್ಕೊಂಡ್ ಬನ್ನಿ ಅಂತ. ಬೇರೆ ದಾರಿ ಇಲ್ದೆ ಆ ಕೊಡ್ಲಿನ ಸೇಫ್ಟಿಗೆ ಅಂತ ಇವಳು ಕೈ ಕೊಟ್ಟು ಅವರಿಬ್ರು ಅಲ್ಲಿಂದ ಹೋಗ್ತಾರೆ. ಎಷ್ಟೇ ಓಡಿದ್ರೂನು ಅದೇ ಜಾಗದಲ್ಲೇ ಸುತ್ತಾಡ್ತಾ ಇದ್ದಾರೆ. ಆ ಕಾರ್ ಇರೋ ಪ್ಲೇಸ್ಗೆ ಹೋಗೋದಕ್ಕೆ ಆಗ್ತಾನೆ ಇಲ್ಲ. ರಾತ್ರಿ ಬೇರೆ ಯಾವ ಡೈರೆಕ್ಷನ್ ನಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೆ ಓಡಿ ಓಡಿ ಸುಸ್ತಾಗಿದ್ರಿಂದ ಈಗ ನಿಧಾನಕ್ಕೆ ನಡ್ಕೊಂಡು ಹೋಗ್ತಿರುವಾಗ ಈಡಾ ಎಲಿಯಾಸ್ನ ಕೇಳ್ತಾಳೆ, ಇಷ್ಟೊತ್ತಿಗೆ ಅಟ್ಟಿ ಸತ್ತೋಗಿರ್ಬೋದು ಅನ್ಸುತ್ತೆ ಅಂತ. ಇದನ್ ಕೇಳಿ ಎಲಿಯಾಸ್ ಟೆನ್ಷನ್ ಆಗ್ತಾನೆ. ನೋಡು, ಹೀಗೆಲ್ಲ ಮಾತಾಡ್ಬೇಡ, ನಾವು ಆದಷ್ಟು ಬೇಗ ಈ ಕಾಡಿಂದ ಹೊರಗಡೆ ಹೋಗಿ ಯಾರನ್ನಾದ್ರೂ ಕರ್ಕೊಂಡ್ ಬಂದು ಅವ್ರಿಬ್ರನ್ನ ಸೇವ್ ಮಾಡೋಣ ಅಂತ. ಈಗ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಮತ್ತೆ ಈಡಾ ಹೇಳ್ತಾಳೆ, ನೀನು ಈ ಟ್ರಿಪ್ಗೆ ಯಾಕೆ ಬಂದೆ ಅಂತ ನನ್ಗೆ ಗೊತ್ತು. ಇವನಿಗೆ ಏನು ಅರ್ಥ ಆಗ್ತಿಲ್ಲ. ಯಾಕೆ ಬಂದೆ ಹೇಳ್ ನೋಡೋಣ. ಡ್ರಾಮಾ ಮಾಡ್ಬೇಡ, ನೀನ್ ಎಂತವನು ಅನ್ನೋದ್ ನನಗ್ ಗೊತ್ತು ಅಂತ. ಈಗ್ಲೇ ನಮ್ಗೆ ಒಂದು ವಿಷಯ ರಿವೀಲ್ ಮಾಡ್ತಾರೆ. ಅದೇನಂದ್ರೆ ಇವರಿಬ್ರು ಒಂದು ಟೈಮ್ ಅಲ್ಲಿ ರಿಲೇಶನ್ಶಿಪ್ ನಲ್ಲಿ ಇದ್ರು ಅನ್ಸುತ್ತೆ. ಆದ್ರೆ ಆ ನ್ಯೂಡ್ ಫೋಟೋಸ್ ಎಲ್ಲ ಲೀಕ್ ಆದ್ಮೇಲೆ ಈಡಾ ಇವನಿಂದ ದೂರ ಆಗಿದ್ದಾಳೆ. ಸೊ ಅದ್ರ ಬಗ್ಗೆನೇ ಈಗ ಇವಳು ಇಂಡೈರೆಕ್ಟ್ ಆಗಿ ಮಾತಾಡ್ತಾ ಇರೋದ್ರಿಂದ ಎಲಿಯಾಸ್ ಹೇಳ್ತಾನೆ, ಹೌದು, ಅಟ್ಟಿ ಕರ್ದ ಅಂತ ಮಾತ್ರ ನಾನು ಬಂದಿಲ್ಲ, ನಾನ್ ಬಂದಿದ್ದೆ ನಿನ್ಗೋಸ್ಕರ ಅಂತ. ಈಗ ಇವನು ಕೂಡ ನ್ಯೂಡ್ ಫೋಟೋಸ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಇದ್ರಿಂದ ಟ್ರಿಗರ್ ಆಗಿದ್ದ ಈಡಾ ಕೋಪದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಆಗ ಅವಳನ್ನ ತಡೆದು ಎಲಿಯಾಸ್ ಹೇಳ್ತಾನೆ, ನೀನು ಅನ್ಕೊಂಡಿರೋ ಹಾಗೆ ನ್ಯೂಡ್ ಫೋಟೋಸ್ ಎಲ್ಲ ಏನು ಇಲ್ಲ ಅಂತ. ಇವಳಿಗೆ ಇವನ್ ಮಾತಿನ ಮೇಲೆ ನಂಬಿಕೆ ಇಲ್ಲ. ಈಡಾ, ನನ್ ಮಾತ್ ಕೇಳು. ಆ ನ್ಯೂಡ್ ಫೋಟೋಸ್ ರೂಮರ್ಸ್ ನ ಸ್ಪ್ರೆಡ್ ಮಾಡಿದ್ಮೇಲೆ ನಾನು ಹಾಗೂ ಅಟ್ಟಿ ಆ ಫೋಟೋಸ್ ನ ಹುಡುಕಿದ್ವಿ. ಆದ್ರೆ ಎಲ್ಲೂ ನಮ್ಗೆ ಆ ಫೋಟೋಸ್ ಸಿಕ್ಕೇ ಇಲ್ಲ.
ಇನ್ಫ್ಯಾಕ್ಟ್ ನೀನು ಆ ದಿನ ಪಾರ್ಟಿನಲ್ಲಿ ಕುಡಿದು ಮತ್ತಲ್ಲಿ ಇರುವಾಗ ಯಾರೋ ಈ ನ್ಯೂಡ್ ಫೋಟೋಸ್ ರೂಮರ್ಸ್ ನ ಸ್ಪ್ರೆಡ್ ಮಾಡಿದ್ದಾರೆ ಅಷ್ಟೇ. ನೀನೇ ಕರೆಕ್ಟ್ ಆಗಿ ಯೋಚನೆ ಮಾಡು, ನೀನು ಆ ಫೋಟೋಸ್ ನ ನೋಡಿದ್ದೀಯಾ? ಅಥವಾ ನಿಮ್ಮ ಅಪ್ಪ ಅಮ್ಮ? ಅಷ್ಟೇ ಯಾಕೆ, ಸ್ಟೂಡೆಂಟ್ಸ್ ಯಾರಾದ್ರೂ ಅದನ್ನ ನೋಡಿ ನಿನ್ಗೆ ತೋರ್ಸಿದ್ದಾರಾ? ಇಲ್ಲ ತಾನೆ, ಯಾಕಂದ್ರೆ ಆತರ ಯಾವುದೇ ಫೋಟೋಸ್ ಇಲ್ಲ ಅಂತ. ಆಗ ಇವಳು, ಲೋ ಡ್ರಾಮಾ ಮಾಡಬೇಡ, ಆ ಫೋಟೋಸ್ ಇದೆ, ಅದನ್ನ ನೋರಾ ನೋಡಿದ್ದಾಳೆ, ಯಾಕೆ ನೀನು ಹೀಗೆಲ್ಲ ಸುಳ್ಳು ಹೇಳ್ತಾ ಇದ್ದೀಯಾ ಅಂತ. ಹಾಗೆ ಇವನು ಪ್ರಪೋಸ್ ಮಾಡ್ತಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ನ ಹೃದಯದಲ್ಲಿ ನಿನ್ ಬಿಟ್ರೆ ಬೇರೆ ಯಾರಿಗೂ ಸ್ಥಾನ ಇಲ್ಲ ಅಂತ. ಹೌದಾ, ಈಗ ಹೃದಯನೇ ಹೊಡೆದೋಗುತ್ತೆ ನೋಡು ಅಂತ ಈಡಾ ಹೇಳ್ದಾಗ ಯಾರೋ ಹಿಂದೆಯಿಂದ ಬಂದು ಇವನ್ ಬೆನ್ನಿಗೆ ಚಾಕುಯಿಂದ ಚುಚ್ಚಿಬಿಡ್ತಾರೆ. ಯಾರಂದ್ರೆ ಆ ಸೈಕೋ ಯಾರು ಅಂತ ನೋಡೋದಾದ್ರೆ ಬೇರೆ ಯಾರು ಅಲ್ಲ, ಅದು ಈ ನೋರಾನೇ. ಈ ಸ್ಕೆಚ್ ಹಾಕಿದ್ದೆ ನಿಮ್ಗೋಸ್ಕರ ಕಾಣೋ ಅಂತ ಹೇಳ್ತಾಳೆ. ಈಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಈ ಟ್ರಿಪ್ಗೆ ಇವರಿಬ್ರು ಬಂದಿದ್ದೆ ಅಟ್ಟಿ ಹಾಗೂ ಎಲಿಯಾಸ್ ನ ಕೊಲೆ ಮಾಡೋದಕ್ಕೆ. ಸುಮ್ನೆ ಬಂದಿಲ್ಲ, ಸೂಟ್ ಕೇಸ್ ನಲ್ಲಿ ಬೇಕಾಗಿರೋ ಎಲ್ಲಾ ಐಟಮ್ಗಳನ್ನ ತಗೊಂಡ್ ಬಂದಿದ್ದಾರೆ. ಆಧಾರನೆ ಸಿಗದೆ ಇರೋ ಹಾಗೆ ಈ ಬಾಡೀಸ್ ನ ಡಿಸ್ಪೋಸ್ ಮಾಡೋದಕ್ಕೆ ಬೇಕಾಗಿರೋ ಎಲ್ಲಾ ಟೂಲ್ಸ್ ನ ತಂದಿರ್ತಾರೆ. ಇಬ್ರು ಬಾಡಿನ ಪ್ಯಾಕ್ ಮಾಡ್ತಾರೆ. ಯಾಕೆ ಇವರಿಬ್ರು ಹೀಗ್ ಮಾಡಿದ್ರು ಅಂತ ನೋಡೋದಾದ್ರೆ, ಈಡ ನ್ಯೂಡ್ ಫೋಟೋಸ್ ಲೀಕ್ ಆಗಿದೆ ಅಂತ ರೂಮರ್ಸ್ ನ ಸ್ಪ್ರೆಡ್ ಮಾಡಿದ್ದೆ ಎಲಿಯಾಸ್ ಹಾಗೂ ಅಟ್ಟಿ. ಸೊ ಅದಕ್ಕೆ ರಿವೆಂಜ್ ತಗೊಳ್ಳೋದಕ್ಕೋಸ್ಕರನೇ ಇವರಿಬ್ರು ಪ್ಲಾನ್ ಮಾಡಿ ಈ ಟ್ರಿಪ್ ಗೆ ಬಂದಿದ್ದಾರೆ. ಪ್ಯಾಕ್ ಮಾಡಿರೋ ಬಾಡಿಗೆ ಚೈನ್ ಹಾಗೂ ಕಲ್ಲನ್ನ ಕಟ್ಟಿ ಇಬ್ರು ಬಾಡಿನ ಬಾಟಮ್ ಲೇಕ್ ಗೆ ಬಿಸಾಡ್ತಾರೆ. ಸೊ ಪ್ಲಾನ್ ಕಂಪ್ಲೀಟ್ ಆಯ್ತು. ಫಸ್ಟ್ ಇಲ್ಲಿಂದ ನಾವು ಹೋಗೋಣ ಅಂತ ನೇರವಾಗಿ ಕಾರ್ ಹತ್ರ ಬಂದು ಊರಿಗೆ ಹೋದ್ಮೇಲೆ ಈ ಕಾರ್ನ ಡಿಸ್ಪೋಸ್ ಮಾಡ್ಬಿಟ್ರೆ ಆಯ್ತು, ಯಾರಿಂದನೂ ನಮ್ನ ಕಂಡು ಹಿಡಿಯೋದಕ್ಕಾಗಲ್ಲ ಅಂತ ಹೇಳಿ ಕಾರ್ ಒಳಗಡೆ ಕೂತ್ಕೋತಾರೆ. ಈಗ ಇನ್ನೊಂದು ಟ್ವಿಸ್ಟ್. ಇಷ್ಟೆಲ್ಲ ಪ್ಲಾನ್ ಮಾಡಿದವರು ಎಲಿಯಾಸ್ ಜೇಬಲ್ಲಿದ್ದ ಕಾರ್ ಕೀನ ತಗೊಳ್ಳೋದಕ್ಕೆ ಮರ್ತು ಬಿಟ್ರು. ಕಾರ್ ಕೀ ಸಮೇತ ಅವನ್ ಬಾಡಿನ ಪ್ಯಾಕ್ ಮಾಡಿ ಲೇಕ್ ಗೆ ಬಿಸಾಡಿದ್ದಾರೆ. ಈಗ ಬೇರೆ ದಾರಿ ಇಲ್ಲ. ಇವ್ರ ಪ್ಲಾನ್ ಪ್ರಕಾರ ಬೆಳಿಗ್ಗೆ ಅಷ್ಟರಲ್ಲಿ ಇವರಿಬ್ರು ಮನೇಲಿ ಇರ್ಬೇಕು. ಆಗ್ಲೇ ಯಾರಿಗೂ ಇವ್ರ ಮೇಲೆ ಡೌಟ್ ಬರಲ್ಲ. ಮೇಲ್ಗಡೆ ನೋರಾ ನಿಂತ್ಕೊಂಡು ಇವಳನ್ನ ಕಳಿಸ್ತಾಳೆ. ಬಾಡಿ ಬಿದ್ದಿರೋ ಡೈರೆಕ್ಷನ್ ನಲ್ಲಿ ಮುಳುಗಿ ಆ ಕೀ ತಗೊಂಡು ಬಾ ಅಂತ. ಯಾಕಂದ್ರೆ ಈಡ ಸ್ಕೂಲ್ ಡೇಸ್ ನಲ್ಲಿ ಸ್ವಿಮ್ಮಿಂಗ್ ಚಾಂಪಿಯನ್. ಫಸ್ಟ್ ಸ್ವಲ್ಪ ದೂರ ಈಜ್ಕೊಂಡು ಹೋಗ್ತಾಳೆ, ಆದ್ರೆ ಭಯ ಆಗಿದ್ರಿಂದ ಮತ್ತೆ ಮೇಲ್ಗಡೆ ಬರ್ತಾಳೆ. ಆಗ ನೋರಾ ಹೇಳ್ತಾಳೆ, ನೋಡು, ನಮ್ ಸ್ಕೂಲ್ ನಲ್ಲಿ ನೀನೇ ನಂಬರ್ 1 ಸ್ವಿಮ್ಮರ್, ನಿನ್ನಿಂದ ಮಾತ್ರ ಸಾಧ್ಯ. ಸೊ ಹೆದ್ರಬೇಡ, ಬೇಗ ಕೀ ತಗೊಂಡು ಬಾ, ನಾವು ಇಲ್ಲಿಂದ ಹೋಗ್ಬೇಕು ಅಂತ. ಈಗ ಈಡ ಮತ್ತೆ ಮುಳುಗಿ ಕೊನೆಗೂ ಆ ಡೆಡ್ ಬಾಡಿ ಇದ್ದ ಬ್ಯಾಗ್ ನ ಓಪನ್ ಮಾಡಿ ಕೀ ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಇಲ್ಲಿ ನೋರಾ ಎಲ್ಲಿ ಹೋದವಳು ಇನ್ನೂ ಬಂದಿಲ್ವಲ್ಲ ಅಂತ ಗಾಬರಿ ಆಗಿದ್ದಾಳೆ. ಈಗ ದೂರದಲ್ಲಿ ಯಾರೋ ಓಡಾಡ್ತಿರೋ ಶಬ್ದ ಇವಳಿಗೆ ಕೇಳಿಸ್ತಾ ಇದೆ. ಅಷ್ಟರಲ್ಲಿ ಕೀ ತಗೊಂಡು ಈಡ ಮೇಲ್ಗಡೆ ಬರ್ತಾಳೆ. ನೇರವಾಗಿ ಕಾರ್ ಹತ್ರ ಬಂದು ಅಲ್ಲಿಂದ ಹೊರಡ್ತಾರೆ. ನೋರಾ ಕಾರ್ ಡ್ರೈವ್ ಮಾಡ್ತಾ ಇದ್ದಾಳೆ. ಆದ್ರೆ ಈಡಾಗೆ ಏನೋ ಕನ್ಫ್ಯೂಷನ್. ಯಾಕಂದ್ರೆ ಸಾಯೋಕು ಮುಂಚೆ ಎಲಿಯಾಸ್ ಹೇಳಿದ್ದ ವಿಷಯ ಇವಳ ತಲೆಯಲ್ಲಿ ಕೊರಿತಾ ಇದೆ. ಆತರ ಯಾವ್ದೇ ನ್ಯೂಡ್ ಪಿಕ್ಸ್ ಇಲ್ಲ ಅಂತ ಎಲಿಯಾಸ್ ಹೇಳಿದ್ದ ಅಲ್ವಾ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಳೆ. ನೋರಾ ಹತ್ರ ಕೇಳ್ತಾಳೆ, ಎಲಿಯಾಸ್ ಹೇಳ್ದ ಆತರ ಯಾವ್ದೇ ನ್ಯೂಡ್ ಪಿಕ್ಸ್ ಇಲ್ವಂತೆ. ಇದನ್ ಕೇಳಿ ಟ್ರಿಗರ್ ಆಗಿದ್ದ ನೋರಾ, ಆ ಫೋಟೋಸ್ ತೆಗ್ದಿದ್ದೆ ಅವನು, ನಿನ್ನ ಯಾಮಾರ್ಸೋಕೆ ಸುಳ್ಳು ಹೇಳಿದ್ದಾನೆ ಅಷ್ಟೇ. ಇಲ್ ನೋಡು, ಅವರಿಬ್ರು ಒಳ್ಳೆಯವರಲ್ಲ. ಈಗ ಎಲ್ಲ ಮುಗ್ದೋಯ್ತು, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಇನ್ಮೇಲೆ ನಾವಿಬ್ರು ಆರಾಮಾಗಿರೋಣ, ಸರಿನಾ ಅಂತ. ಆಗ ಈಡ ಹೇಳ್ತಾಳೆ, ಇಲ್ಲ, ಇನ್ಮೇಲೆ ನಾವಿಬ್ರು ಒಟ್ಟಿಗೆ ಇರೋದಕ್ಕಾಗಲ್ಲ. ಇದನ್ ಕೇಳಿ ನೋರಾಗೆ ಶಾಕ್ ಆಗುತ್ತೆ. ಹೌದು, ಈ ತರದ ಕೆಲ್ಸ ಮಾಡಿ ಮತ್ತೆ ನಾವಿಬ್ರು ಒಟ್ಟಿಗೆ ಇದ್ರೆ ಖಂಡಿತ ಸಮಸ್ಯೆ ಆಗುತ್ತೆ. ಸೊ ಇಬ್ರು ಬೇರೆ ಬೇರೆ ಇರೋದೇ ಸೇಫ್ ಅಂತ ಹೇಳ್ತಾಳೆ. ನೋರಾಗೆ ತುಂಬಾ ಕೋಪ ಬರುತ್ತೆ. ಇದಕ್ಕೇನ ನಾನು ಇದನ್ನೆಲ್ಲ ಮಾಡಿದ್ದು ಅಂತ. ಈಗ ನೋರಾ ಒಂದು ಟ್ವಿಸ್ಟ್ ಕೊಡ್ತಾಳೆ. ಹಾಗೇನೆ ಒಂದು ಫ್ಲಾಶ್ ಬ್ಯಾಕ್ ಶುರು ಆಗುತ್ತೆ. ಆಕ್ಚುಲಿ ಈಡಾ ಹಾಗೂ ನೋರಾ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್. ಸಾಧಾರಣ ಫ್ರೆಂಡ್ಶಿಪ್ ಅಲ್ಲ, ಇಬ್ರು ಲೆಸ್ಬಿಯನ್ ರಿಲೇಶನ್ಶಿಪ್ ನಲ್ಲಿ ಇದ್ರು. ಆದ್ರೆ ಈಡಾ ಕಾಲೇಜ್ ನಲ್ಲಿ ಎಲಿಯಾಸ್ ಜೊತೆ ಕ್ಲೋಸ್ ಆಗಿದ್ದಾಳೆ. ಇದು ನೋರಾಗೆ ಇಷ್ಟ ಆಗಿಲ್ಲ. ದಿನ ಕಳೆದಂತೆ ಈಡಾ ಇವಳಿಂದ ದೂರ ಆಗಿ ಎಲಿಯಾಸ್ ಜೊತೆನೆ ಇದ್ಲು. ಇದ್ರಿಂದ ಕೋಪ ಮಾಡ್ಕೊಂಡಿದ್ದ ನೋರಾ ಏನ್ ಮಾಡಿದ್ದಾಳೆ ಅಂದ್ರೆ, ಒಂದಿನ ಎಲ್ಲಾರು ಒಂದು ಪಾರ್ಟಿಯಲ್ಲಿ ಇರುವಾಗ ಆ ಪಾರ್ಟಿ ಮುಗಿಯೋವರೆಗೂ ಈಡಾ ಎಲಿಯಾಸ್ ಜೊತೆನೆ ಇದ್ಲು. ಇದ್ರಿಂದ ತುಂಬಾನೇ ಟ್ರಿಗರ್ ಆಗಿದ್ದ ನೋರಾ ಈಡಾಗೆ ಫುಲ್ ಡ್ರಿಂಕ್ಸ್ ಮಾಡಿಸಿದ್ದಾಳೆ. ಆಮೇಲೆ ಅವಳನ್ನ ಒಂದು ರೂಮ್ ನಲ್ಲಿ ಮಲಗಿಸಿ ಸ್ವಲ್ಪ ಡ್ರೆಸ್ ಎಲ್ಲ ರಿಮೂವ್ ಮಾಡಿರೋ ತರ ಸೆಟ್ ಮಾಡಿ ಅಲ್ಲಿದ್ದ ಎಲ್ರಿಗೂ ಯಾರೋ ಇವಳು ನ್ಯೂಡ್ ಫೋಟೋಸ್ ನ ತೆಗೆದು ಬಿಟ್ರು ಅಂತ ಹೇಳಿದ್ದಾಳೆ. ಸೊ ಈ ರೂಮರ್ಸ್ ದಿನ ಕಳೆದಂತೆ ಕಾಲೇಜ್ ಪೂರ್ತಿ ಸ್ಪ್ರೆಡ್ ಆಗಿದೆ. ಆಕ್ಚುಲಿ ಯಾವುದೇ ನ್ಯೂಡ್ ಪಿಕ್ಸ್ ಇಲ್ಲ. ಬಟ್ ನೋರಾ ರೂಮರ್ಸ್ ನ ಸ್ಪ್ರೆಡ್ ಮಾಡಿದ್ರಿಂದ ಸ್ಟೂಡೆಂಟ್ಸ್ ಎಲ್ಲ ಗೇಲಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗೇನೆ ಮನೇಲಿ ಅಪ್ಪ ಅಮ್ಮ ಕೂಡ ಬೈತಾ ಇರ್ತಾರೆ. ಇದರಿಂದ ತುಂಬಾ ಅಪ್ಸೆಟ್ ಆಗಿದ್ದ ಈಡಾ ನೋರಾ ಹತ್ರ ನೋವನ್ನ ಹಂಚ್ಕೊಂಡಿದ್ದಾಳೆ. ಈ ಸಂದರ್ಭನ ಸರಿಯಾಗಿ ಯೂಸ್ ಮಾಡ್ಕೊಂಡಿದ್ದ ನೋರಾ ಇನ್ಮೇಲೆ ಇವಳು ಎಲಿಯಾಸ್ ಜೊತೆ ಹೋಗ್ಲೇಬಾರ್ದು ಅಂತ, ಎಲಿಯಾಸ್ ಇದ್ದಾನಲ್ವಾ ಅವನೇ ಈ ಫೋಟೋಸ್ನೆಲ್ಲ ತೆಗೆದು ಲೀಕ್ ಮಾಡಿರೋದು. ಇದ್ರಲ್ಲಿ ಅಟ್ಟಿ ಕೂಡ ಕೈ ಜೋಡಿಸಿದ್ದಾನೆ. ಇದೆಲ್ಲ ಅವ್ರಿಬ್ಬರದೇ ಪ್ಲಾನ್. ನಾನ್ ಕೂಡ ಆ ಫೋಟೋಸ್ ನ ನೋಡ್ದೆ. ಆದ್ರೆ ನೀನ್ ಯಾವ್ದೇ ಕಾರಣಕ್ಕೂ ಆ ಫೋಟೋಸ್ ನ ಇಂಟರ್ನೆಟ್ ನಲ್ಲಿ ನೋಡ್ಬೇಡ, ನಿನ್ನಿಂದ ತಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ. ಇದ್ರಿಂದ ತುಂಬಾ ಕೋಪ ಮಾಡ್ಕೊಂಡಿದ್ದ ಈಡಾ ಅವ್ರಿಬ್ರು ಜೀವಂತವಾಗಿ ಇರಬಾರ್ದು, ಅವ್ರನ್ನ ಹೇಗಾದ್ರೂ ಸಾಯಿಸ್ಬೇಕು ಅಂತ ಹೇಳಿದ್ದಾಳೆ. ಅದೇ ನೋರಾಗೂ ಬೇಕಿತ್ತು. ಸೊ ಇಬ್ರು ಸೇರಿ ಒಂದು ಪ್ಲಾನ್ ರೆಡಿ ಮಾಡ್ತಾರೆ, ಅವ್ರಿಬ್ರನ್ನ ಹೇಗ್ ಕೊಲೆ ಮಾಡೋದು ಅಂತ.
ಪ್ಲಾನ್ ಏನೋ ರೆಡಿ ಇದೆ, ಆದ್ರೆ ಹೇಗ್ ಕೊಲೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ್ಲೇ ಇವ್ರ ವಿಧಿನೇ ಏನೋ ಗೊತ್ತಿಲ್ಲ. ಇಬ್ರು ಆ ಬಾಡಮ್ ಲೇಕ್ ಮರ್ಡರ್ ನ ಸಾಲ್ವ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡ್ತಿರೋ ವಿಷಯನ ಹೇಗೋ ನೋರಾ ಕೇಳಿಸ್ಕೊಂಡಿದ್ದಾಳೆ. ಸೊ ಇದೇ ಒಳ್ಳೆ ಸಮಯ. ಆ ಬಾಡಮ್ ಲೇಕ್ ನಲ್ಲೇ ಇವರಿಬ್ರು ಕತೆ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅನ್ಕೊಂಡಂಗೆ ನೋರಾ ಪ್ಲಾನ್ ನ ಸಕ್ಸಸ್ಫುಲ್ ಆಗಿ ಮುಗಿಸ್ಬಿಟ್ಲು. ಸೊ ಹೀಗೆ ನಡೆದ ಎಲ್ಲಾ ವಿಷಯನ ಹೇಳಿದ್ರಿಂದ ಈಡಾಗಿ ಗಾಬರಿ ಆಗುತ್ತೆ. ನಿನ್ನ ನಮ್ದೇ ನೋಡು, ಅದೇ ನಾನ್ ಮಾಡಿರೋ ದೊಡ್ಡ ತಪ್ಪು. ಮನೆಗೆ ಹೋದ್ಮೇಲೆ ಈ ವಿಷಯನ ಎಲ್ರಿಗೂ ಹೇಳ್ತೀನಿ ಅಂತ. ನೋಡು ಈಡ, ಹಾಗೆಲ್ಲ ಹೇಳ್ಬೇಡ ಅಂತ ಒಂದು ಸ್ಪ್ಯಾನರ್ ತೆಗೆದು ಈಡ ತಲೆಗೆ ಹೊಡೆದಿದ್ರಿಂದ ಅವಳಿಗೆ ತುಂಬಾ ಗಾಯ ಆಗಿದೆ. ಈಗ ಇಬ್ರು ಜಗಳ ಆಡ್ತಾ ಇದ್ದಾರೆ. ಕಾರ್ ಬೇರೆ ಸ್ಪೀಡ್ ಆಗಿ ಹೋಗ್ತಾ ಇದೆ. ಆಗ ರೋಡ್ ಮಧ್ಯದಲ್ಲಿ ಯಾರೋ ನಿಂತ್ಕೊಂಡಿದ್ದಾನೆ. ನೋರಾ ಹೆದ್ರಿ ಕಾರ್ನ ತಿರ್ಗಿಸಿದ್ರಿಂದ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಕ್ರಾಶ್ ಆಗುತ್ತೆ. ಬಟ್ ಅಂದ್ರೂನು ಪ್ರಾಣಕ್ಕೇನು ಅಪಾಯ ಇಲ್ಲ, ಇಬ್ರು ಸೇಫ್. ಅಷ್ಟರಲ್ಲಿ ಆ ವ್ಯಕ್ತಿ ಬರ್ತಾನೆ. ಇವತ್ತು ನಿಮ್ಗೆ ಲಕ್ಕಿ ಡೇ ಅನ್ಸುತ್ತೆ, ನಾನೇ ನಿಮ್ನ ಸೇವ್ ಮಾಡ್ತೀನಿ ಅಂತ. ಆಕ್ಚುಲಿ ಅವನೊಂದು ಗಾಡಿ ಇಟ್ಕೊಂಡಿದ್ದಾನೆ. ಅದರಿಂದ ಚೈನ್ ತಂದು ಟೋ ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಆಗ ನೋರಾ ಈಡಾಗೆ ಹೇಳ್ತಾಳೆ, ನೋಡು ಅವನು ನಮ್ನ ನೋಡ್ಬಿಟ್ಟ, ಇವನ್ನ ಜೀವಂತವಾಗಿ ಬಿಟ್ರೆ ನಾವು ಖಂಡಿತ ಸಿಕ್ಕಾಕೋತೀವಿ. ಸೊ ಅದಕ್ಕೆ ಇವನ್ ಕತೆ ಮುಗಿಸ್ಬೇಕು. ನನ್ ಹತ್ರ ಇದ್ದ ಚಾಕುನ ಬಾಡಿ ಜೊತೆನೆ ಇಟ್ಟು ಲೇಕ್ಗೆ ಬಿಸಾಡ್ಬಿಟ್ಟೆ. ನಿನ್ ಹತ್ರ ಒಂದು ಚಾಕು ಇದೆ ಅಲ್ವಾ, ಅದನ್ನ ಕೊಡು, ಇವನ್ ಕತೆ ಮುಗಿಸ್ಬಿಡೋಣ ಅಂತ. ಇದನ್ ಕೇಳಿ ಈಡ ಕನ್ಫ್ಯೂಸ್ ಆಗ್ತಾಳೆ. ನನ್ ಹತ್ರ ಚಾಕುನ? ಹೌದು, ನನ್ನ ಹತ್ರ ಇದ್ದ ಚಾಕುನ ಇಟ್ಕೊಂಡು ನಾನು ಎಲಿಯಾಸ್ನ ಸಾಯಿಸ್ಬಿಟ್ಟೆ. ನಿನ್ನ ಹತ್ರ ಇದ್ದ ಚಾಕು ಇಂದಾನೆ ನೀನು ಅಟ್ಟಿನ ಕೊಲೆ ಮಾಡಿದ್ದು ಅಲ್ವಾ ಅಂತ. ಏನು ನಾನು ಅಟ್ಟಿನ ಸಾಯಿಸಿದ್ನ ಅಂತ ಈಡ ಕೇಳ್ತಾಳೆ. ಹಾಗಾದ್ರೆ ನೀನ್ ಸಾಯಿಸ್ಲಿಲ್ವಾ ಅಂತ ನೋರಾ ಗಾಬರಿ ಆಗ್ತಾಳೆ. ಈಗ್ಲೇ ಶಾಕಿಂಗ್ ಟ್ವಿಸ್ಟ್. ಇವ್ರ ಕಾರ್ನ ಆ ಸ್ಟ್ರೇಂಜರ್ ಟೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ವಿಷಯ ಏನಂದ್ರೆ ಅಟ್ಟಿನ ಇವ್ರಿಬ್ರು ಕೊಲೆ ಮಾಡಿಲ್ಲ. ಈಡ ನೋರಾನೇ ಅಟ್ಟಿನ ಕೊಂದಿರ್ಬೋದು ಅಂತ ಅನ್ಕೊಂಡಿದ್ಲು. ಹಾಗೆ ನೋರಾ ಈಡನೇ ಅವನ್ ಕತೆ ಮುಗಿಸಿರ್ಬೋದು ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ನಿಜವಾಗ್ಲೂ ಅಟ್ಟಿನ ಕೊಲೆ ಮಾಡಿರೋದು ಈ ಫಾರೆಸ್ಟ್ ಏರಿಯಾದಲ್ಲಿ 50 ವರ್ಷದ ಹಿಂದೆ, ಅಂದ್ರೆ 1960ರಲ್ಲಿ 4 ಜನ ಟೀನೇಜರ್ಸ್ ನ ಕೊಲೆ ಮಾಡಿದ್ದ ಅದೇ ಸೈಕೋ ಕಿಲ್ಲರ್ರೆ ಅಟ್ಟಿನ ಸಾಯಿಸಿರೋದು. ಈಗ ಇವ್ರನ್ನ ಎತ್ಕೊಂಡು ಹೋಗ್ತಾ ಇರೋದು ಕೂಡ ಅದೇ ಸೈಕೋನೆ. ಸೊ ಇವರಿಗೂ ಕನ್ಫರ್ಮ್ ಆಗುತ್ತೆ ಇವನೇ ಆ ಸೈಕೋ, ಈಗ ನಮ್ ಕತೆ ಕೂಡ ಮುಗಿಸ್ತಾನೆ ಅಂತ. ಇಬ್ರು ಹೇಗಾದ್ರೂ ತಪ್ಸ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ಆದ್ರೆ ಆಗ್ತಾನೆ ಇಲ್ಲ. ಕೊನೆಗೆ ಆ ಸೈಕೋ ಸ್ಪೀಡ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಒಂದು ಟರ್ನ್ ಅಲ್ಲಿ ಎತ್ಕೊಂಡ್ ಬರ್ತಾ ಇದ್ದ ಕಾರು ಒಂದು ಬಂಡೆಗೆ ಡಿಕ್ಕಿ ಹೊಡೆದು ಕ್ರಾಶ್ ಆಗುತ್ತೆ. ಎಚ್ಚರಿಕೆ ಆದಾಗ ಇಬ್ರಿಗೂ ತುಂಬಾ ಗಾಯ ಆಗಿದೆ. ಬಟ್ ಅಂದ್ರೂನು ಆ ಸೈಕೋ ಕಾರ್ನ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಕೊನೆಗೆ ಆ ಕಾರ್ನ ರೋಡ್ ಮಧ್ಯ ಬಿಟ್ಟು ಅವನು ಅಲ್ಲಿಂದ ಹೋಗ್ತಾನೆ. ಸೊ ಈಗ ಪಲ್ಟಿಯಾಗಿರೋ ಕಾರ್ ಒಳಗಡೆ ಇಬ್ರು ಇದ್ದಾರೆ. ಈಡಾಗೆ ತುಂಬಾ ಗಾಯ ಆಗಿ ಕಾಲೆಲ್ಲೋ ಸಿಕ್ಕಾಕೊಂಡಿದೆ. ಬಟ್ ನೋರಾಗೆ ಜಾಸ್ತಿ ಇಂಜುರಿ ಆಗಿಲ್ಲ. ಫಸ್ಟ್ ಇಲ್ಲಿಂದ ಹೋಗು, ನೀನಾದ್ರೂ ಜೀವ ಉಳಿಸ್ಕೊ ಅಂತ ಈಡ ಹೇಳ್ತಾಳೆ. ಆದ್ರೆ ನೋರಾ ಒಪ್ತಾ ಇಲ್ಲ. ನೋಡು, ಇಲ್ಲಿಂದ ಹೋಗಿ ಹೆಲ್ಪ್ಗೆ ಯಾರನ್ನಾದ್ರೂ ಕರ್ಕೊಂಡು ಬಾ ಅಂತ. ನೋರಾ ಕಾರಿಂದ ಹೊರಗಡೆ ಬರ್ತಾಳೆ. ನೋಡಿದ್ರೆ ಅಲ್ಲಿ ಆ ಸೈಕೋ ಇದ್ದಾನೆ. ಅವನ್ನ ನೋಡಿ ನೋರಾ ಕಾಡೊಳಗಡೆ ಓಡ್ತಾ ಇದ್ದಾಳೆ. ಆದ್ರೆ ಅವನ್ ಹತ್ರ ಒಂದು ನಾಯಿ ಇದೆ. ಅದನ್ನ ಚೂ ಬಿಟ್ಟಿದ್ರಿಂದ ಆ ನಾಯಿ ನೋರಾನ ಓಡಿಸ್ಕೊಂಡು ಹೋಗ್ತಾ ಇದೆ. ಹಾಗೇನೆ ಕಾರ್ನಲ್ಲಿದ್ದ ಈಡನ ಕೂಡ ಹೊರಗಡೆ ಎಳಿತಾನೆ. ಕಟ್ ಮಾಡಿದ್ರೆ ಮಾರ್ನಿಂಗ್. ಅವ್ರು ಬಂದಿದ್ದ ಕಾರ್ನ ಆ ಸೈಕೋ ಲೇಕ್ಗೆ ತಳ್ಳಿಬಿಡ್ತಾನೆ. ಅವ್ರಿಬ್ಬರ ಬಾಯಿಗೆ ಗಮ್ ಹಾಕಿದ್ದಾನೆ. ಅವರಿಂದ ಕಿರ್ಚೋದಕ್ಕೆ ಆಗಲ್ಲ. ಹೇಗೆ 50 ವರ್ಷದ ಹಿಂದೆ ಆ ಟೀನೇಜರ್ಸ್ ನ ಕೊಲ್ಲೋದಕ್ಕೂ ಮುಂಚೆ ಹಲ್ ಕಚ್ಕೊಂಡು ಕೂತ್ಕೊಂಡಿದ್ನೋ ಅದೇ ತರನೇ ಈಗ್ಲೂ ಕೂತ್ಕೊಂಡಿದ್ದಾನೆ. ಇವರಿಬ್ರು ಹೆದರ್ತಾ ಇರೋದ್ ನೋಡಿ ಅವನಿಗೆ ಫುಲ್ ಖುಷಿ ಆಗ್ತಿದೆ. ಆಮೇಲೆ ಇಬ್ಬರನ್ನ ಅವರೇ ರೆಡಿ ಮಾಡಿದ್ದ ಟೆಂಟ್ ಒಳಗಡೆ ಹಾಕ್ತಾನೆ. ನೋಡಿದ್ರೆ ಇವರಿಬ್ರು ಲೇಕ್ಗೆ ಬಿಸಾಡಿದ್ದ 2 ಡೆಡ್ ಬಾಡೀಸ್ ನ ಕೂಡ ತಗೊಂಡ್ ಬಂದಿರ್ತಾನೆ. ಅಲ್ಲಿಂದ ನೋರನ್ನ ಎಳ್ಕೊಂಡು ಹೋಗ್ತಾನೆ. ಅವಳು ಕಿರ್ಚಾಡೋ ಶಬ್ದ ಕೇಳಿಸ್ತಾ ಇದೆ. ಕಟ್ ಮಾಡಿದ್ರೆ ಕೆಲವು ವರ್ಷಗಳ ನಂತರ ಮತ್ತೆ ಅದೇ ಲೇಕ್ ಹತ್ರ ಕೆಲವು ಟೀನೇಜರ್ಸ್ ಬರ್ತಾರೆ. ಅವರು ಯಾವ್ದೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಹುಡುಗಿ ಹೇಳಿದ್ನ ಯಾರು ನಂಬಿಲ್ಲ. ಮುಖ್ಯವಾಗಿ ಪೊಲೀಸ್ನವರೇ ನಂಬಿಲ್ಲ. ಅಂದ್ರೂನು ಆ ಹುಡುಗಿ ಹೇಳಿದ್ದ ಹೇಳಿಕೆ ಆಧಾರದ ಮೇಲೆ ಈ ಲೇಕ್ ಹತ್ರ ಬಂದು ಸರ್ಚ್ ಆಪರೇಷನ್ ಮಾಡಿದ್ರು. ಆದ್ರೆ ಅವಳು ಹೇಳ್ದಂಗೆ ಇಲ್ಲಿ ಯಾರು ಇರ್ಲಿಲ್ಲ. ನಾಯಿ ಆಗ್ಲಿ ಆ ಜಾಯಿಂಟ್ ಮ್ಯಾನ್ ಆಗ್ಲಿ ಇರ್ಲೇ ಇಲ್ಲ ಅಂತ. ಇವರು ಈಡಾ ಬಗ್ಗೆನೆ ಮಾತಾಡ್ತಾ ಇದ್ದಾರೆ. ಹಾಗೇನೆ ಕಟ್ ಮಾಡಿ ಈಡಾ ಸೈಕೋ ಕೈಯಲ್ಲಿ ಸಿಕ್ಕಾಕೊಂಡಾಗ ಏನಾಯ್ತು ಅಂತ ತೋರಿಸ್ತಾರೆ. ನೋರಾ ಕಿರ್ಚಾಡ್ತಾ ಇದ್ಲು. ಈಡಾಗೆ ಎಚ್ಚರಿಕೆ ಆದಾಗ ಅವ್ರ ಮನೆ ಹತ್ರನೇ ಅವಳನ್ನ ಬಿಸಾಡಿ ಆ ಸೈಕೋ ಹೋಗಿದ್ದಾನೆ. ಎಸ್, ಹ್ಯಾಕಿಗ್ ಮಾಡ್ದ ಅಂದ್ರೆ ಈಡಾ ನೆಕ್ಸ್ಟ್ ಪೊಲೀಸರಿಗೆ ಹೇಳಿರ್ತಾಳೆ, ಈ ತರ ಒಬ್ಬ ಸೈಕೋ ಫ್ರೆಂಡ್ಸ್ ನೆಲ್ಲ ಕೊಲೆ ಮಾಡ್ದ ಅಂತ. ಆದ್ರೆ ಪೊಲೀಸ್ನವ್ರಿಗೆ ಯಾವುದೇ ಆಧಾರ ಸಿಗದೆ ಇರೋದ್ರಿಂದ ಈಡಾನೆ ಆ ಕೊಲೆಗಳನ್ನ ಮಾಡಿರೋದು ಅಂತ ಪ್ರೂವ್ ಆಗಿದೆ. ಸೊ ಅದಕ್ಕೇನೆ ಆ ಸೈಕೋ ಈಡಾನ ಮಾತ್ರ ಜೀವಂತವಾಗಿ ಬಿಟ್ಟಿರ್ತಾನೆ. ಯಾಕಂದ್ರೆ ಅವನ್ ಮೇಲೆ ಯಾರಿಗೂ ಡೌಟ್ ಬರಬಾರ್ದು ಅಂತ. ಕಟ್ ಮಾಡಿ ಈಗ ಅದೇ ಲೇಕ್ ಹತ್ರ ಇರುವ ಟೀನೇಜರ್ಸ್ ನ ತೋರಿಸ್ತಾರೆ. ಇವರು ಕೂಡ ಆ ಲೇಕ್ ಬಗ್ಗೆ ಇಂಟರ್ನೆಟ್ ನಲ್ಲಿ ಇರುವ ಥಿಯರೀಸ್ ನ ಓದಿ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಬಂದಿದ್ದಾರೆ. ಸೇಮ್ ಅವ್ರ ತರಾನೇ ಇವರು ಕೂಡ ಬಂದಿದ್ದಾರೆ. ಇವ್ರನ್ನ ಕೂಡ ಆ ಸೈಕೋ ದೂರದಿಂದ ನೋಡ್ತಾ ಇದ್ದಾನೆ. ಆ ಸೈಕೋ ಈ ಲೇಕೆ ಅವ್ರ ಮನೆ ಅಂತ ಅನ್ಕೊಂಡಿದ್ದಾನೆ. ಇಲ್ಲಿಗೆ ಯಾರೇ ಬಂದ್ರು ಅವ್ರನ್ನ ಜೀವಂತವಾಗಿ ಬಿಡೋದಿಲ್ಲ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.